ಸೃಷ್ಟಿಗೆ ಮೊದಲು ಬ್ರಹ್ಮಾಂಡದಲ್ಲಿ ಕತ್ತಲೆಯೇ ಕತ್ತಲೆ, ನಿಶ್ಚಲ, ನಿಸ್ಸಬ್ದ. ಈ ಶೂನ್ಯದಿಂದಲೇ ಹೊಸ ಯುಗ ಆರಂಭವಾಗಲಿತ್ತು. ವಿಷ್ಣುವಿನ ನಾಭಿಯಿಂದ ಅರಳಿದ ಪದ್ಮದಲ್ಲಿ ಬ್ರಹ್ಮದೇವರು ಉದಯಿಸಿದರು. ಅವರಿಂದಲೇ ಜೀವಸೃಷ್ಟಿಯ ಮೊದಲ ಅಧ್ಯಾಯ. ಬ್ರಹ್ಮನ ಚಿತ್ತದಿಂದ ಪರ್ವತಗಳು ಏಳುತ್ತವೆ, ನದಿಗಳು ಹರಿಯುತ್ತವೆ, ಸಮುದ್ರಗಳು ರೂಪುಗೊಳ್ಳುತ್ತವೆ, ಭೂಮಿ ಜೀವಕ್ಕೆ ಸಿದ್ಧವಾಗುತ್ತದೆ. ಕೀಟಗಳಿಂದ ಮೃಗಗಳವರೆಗೂ ಲಕ್ಷಾಂತರ ಜೀವಿಗಳು ಭೂಮಿಯನ್ನು ತುಂಬುತ್ತವೆ. ಜೀವನ ಮೊದಲ ಬಾರಿ ಉಸಿರಾಡುತ್ತದೆ. ಮಣ್ಣಿನಿಂದ ರೂಪಿಸಿದ ಶರೀರಕ್ಕೆ ಬ್ರಹ್ಮನು ಜೀವ ತುಂಬಿದರು. ಹುಟ್ಟಿದ ಮೊದಲ ಮಾನವ ಮನು. ಒಂಟಿತನದಲ್ಲಿರದಂತೆ ಮಣ್ಣಿನಿಂದಲೇ ಮತ್ತೊಂದು ದಿವ್ಯರೂಪ ಉದಯವಾಯಿತು. ಶತರೂಪ, ಮನುಷ್ಯ ಜನಾಂಗದ ತಾಯಿ. ಹಣ್ಣು, ಬೇರು, ಎಲೆ ಯಾವುದನ್ನು ತಿನ್ನಬಹುದು, ಯಾವುದನ್ನು ಬೇಡ, ಪ್ರಕೃತಿಯಿಂದಲೇ ಅವರು ಬದುಕನ್ನು ಕಲಿತರು. ಮಿಂಚಿನ ಹೊಡೆಯುವಿಕೆಯಿಂದ ಬೆಂಕಿ ಕಂಡಾಗ ಅವರಿಗೆ ಹೊಸ ಜಗತ್ತೇ ದೊರೆಯಿತು. ಬೆಂಕಿ, ಅಡುಗೆ, ರಕ್ಷಣೆ, ಬೆಳಕಿನ ಮೂಲವಾಯಿತು. ಚಳಿ ಮಳೆ ತಡೆಯಲು ಮನುಷ್ಯರು ಪ್ರಾಣಿಗಳ ಚರ್ಮ ಹಾಗೂ ಸಸ್ಯದ ತಂತುಗಳಿಂದ ಮೊದಲ ವಸ್ತ್ರಗಳನ್ನು ರಚಿಸಿದರು. ಕಲ್ಲು, ಮಣ್ಣು, ಮರ ಇವನ್ನೆಲ್ಲ ಸೇರಿಸಿ ಮನುಷ್ಯ ಮೊದಲ ಆಶ್ರಯವನ್ನು ಕಟ್ಟಿ ಜೀವನಕ್ಕೆ ಸುರಕ್ಷತೆ ನೀಡಿದನು. ಮನು ಮತ್ತು ಶತರೂಪ ಅವರ ಮಕ್ಕಳೊಂದಿಗೆ ಕುಟುಂಬ ಎಂಬ ಹೊಸ ಸಂಸ್ಕೃತಿ ಜನಿಸಿತು. ಮನುಷ್ಯ ಸಮಾಜದ ಬೇರುಗಳು ಗಟ್ಟಿಯಾದವು. ಕೆಲವರು ಬೇಟೆಗಾರರು, ಕೆಲವರು ಹಣ್ಣು ಸಂಗ್ರಹಕರು, ಕೆಲವರು ಸಾಧನ ನಿರ್ಮಾಪಕರು. ಬದುಕು ಕೆಲಸಗಳಿಂದ ವಿಂಗಡಿಸಲಾಗಿತು. ಜ್ಞಾನಿಗಳ ಗುಂಪು, ಯೋಧರ ಗುಂಪು, ವ್ಯಾಪಾರಿಗಳು, ಶ್ರಮಿಕರು. ಕೆಲಸದ ಸ್ವಭಾವದಿಂದಲೇ ಮೊದಲ ವರ್ಣಗಳು ರೂಪುಗೊಳ್ಳುತ್ತವೆ. ಜನ್ಮದಿಂದಲ್ಲ, ತಮ್ಮ ತಮ್ಮ ಕೌಶಲ್ಯದಿಂದಲೇ ಮನುಷ್ಯರು ತಮ್ಮ ಸ್ಥಾನ ಪಡೆದರು. ಇದು ಪ್ರಾರಂಭದ ನೈಸರ್ಗಿಕ ವರ್ಣವ್ಯವಸ್ಥೆ. ಒಬ್ಬರೊಂದಿಗೆ ಮಾತನಾಡಲು ಸಂಜ್ಞೆಗಳು ಶಬ್ದವಾಗಿ, ಶಬ್ದಗಳು ಭಾಷೆಯಾಗಿ ಮಾನವ ಸಂಸ್ಕೃತಿಯ ಅತ್ಯಂತ ಮುಖ್ಯ ಸಾಧನೆ. ಬೀಜ ಬಿತ್ತಿ ಬೆಳೆಯನ್ನು ಬೆಳೆಸುವುದು ಮನುಷ್ಯನ ದೊಡ್ಡ ಕ್ರಾಂತಿ. ಅಲ್ಲಿ ಬಂದದ್ದು ಸ್ಥಳದಿಂದ ಸ್ಥಳಾಂತರವಿಲ್ಲದ ಬದುಕು. ಕಲ್ಲು ಮತ್ತು ಹಲ್ಲಿನಿಂದ ಗದ್ದಲಿ, ಚಾಕು, ಬಾಳ ಸಾಧನಗಳು ಮನುಷ್ಯನ ಶಕ್ತಿಯನ್ನು 100ರಷ್ಟು ಹೆಚ್ಚಿಸಿತು. ರಾತ್ರಿಯಲ್ಲಿ ಬೆಂಕಿಯ ಸುತ್ತ ಕುಳಿತು ಕಥೆಗಳು, ನೃತ್ಯ ಮತ್ತು ಸಂಗೀತ ಜನಿಸಲಾರಂಭಿಸಿತು. ಮನುಷ್ಯನ ಆತ್ಮಕ್ಕೆ ಹೊಸ ಬಣ್ಣ. ಗ್ರಾಮ, ಹಳ್ಳಿ, ದೇವಸ್ಥಾನ, ಮಾರುಕಟ್ಟೆ, ಸಮಾಜ ಬಲಿಷ್ಠವಾಗುತ್ತಿದ್ದಂತೆ ಸಂಪ್ರದಾಯಗಳು ಮತ್ತು ನಿಯಮಗಳು ಮೂಡಿದವು. ಮಣ್ಣಿನಿಂದ ಹುಟ್ಟಿ ಬ್ರಹ್ಮಾಂಡವನ್ನು ಅರಳಿಸಿದ ಜೀವ ಮನುಷ್ಯ. ಅವನ ಪ್ರಯಾಣ ಇಂದಿಗೂ ನಿಲ್ಲಲ್ಲ. ಪ್ರತಿದಿನ ಹೊಸ ಅಧ್ಯಾಯ ಬರೆಯುತ್ತಲೇ ಇದೆ.